ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನನ್ ದೃಷ್ಟಿನೇ ತಾಗುತ್ತೆ ಅನ್ಸುತ್ತೆ. ಮಿಸಸ್ ಆರ್ತಿ ಅವರೇ, ನೀವಾಗ ಶೆಫ್ ಬಂದಿರೋ ಗೆಸ್ಟಿನ ಅಕ್ಕ ಅಲ್ಲ. ಫಸ್ಟ್ ಸರ್ವ್ ಮಾಡಿ ನಿಮ್ಮ ಸೆಂಟಿಮೆಂಟ್ ನ ಆಮೇಲೆ ಇಟ್ಕೊಳ್ಳಿ, ಓಕೆನಾ? Stop it, man. Waiter. ನೋಡಿ, ಈ ಮನುಷ್ಯ ನನಗೆ ತುಂಬಾ ಇರಿಟೇಟ್ ಮಾಡ್ತಿದ್ದಾನೆ. ದಯವಿಟ್ಟು ಇವ್ರನ್ನ ಕರ್ಕೊಂಡು ಹೋಗಿ ಹೊರಗಡೆ ಬಿಟ್ಬಿಡಿ. ಪರವಾಗಿಲ್ಲ, ಅಗ್ರಜ ಈ ಗೇಮ್ ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾನೆ. ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಗೆ ಮ್ಯೂಸಿಷಿಯನ್ ಬೇಡ. Sure, ma'am. Sorry, sir. Your happiness is our service. Mr. Musician, please. ಬರ್ಲಿಲ್ಲ ಅಂದ್ರೆ ಯುಗಾಂಡ ಕರ್ಕೊಂಡು ಹೋಗ್ಬಿಟ್ಬಿಡ್ತೀನಿ. ಯಾರಣ್ಣ ಅಮ್ಮ, ನೀವು ಅಂದಿದ್ರೆ ಇಲ್ಲೇನ ಕಿಡ್ನಿ ಕಿತ್ಕೊಡಕ್ ತಯಾರಿದ್ಲು. ಸರಿ, ನೀನು ಹೋಗು. ಆಯ್ತಣ್ಣ. ದಿ ಗ್ರೇಟ್ ಸುಹಾಸಿನಿ ವಸಿಷ್ಠ, ವೆಲ್ಕಮ್ ಮೇಡಮ್. ಬೇಲ್ಕೋಟನ ಜೈಲಿಂದ ಬಿಡಿಸೋದಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವಾರ್ಥ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಆ ಕಡೆ ಈ ಕಡೆ ಇಡವಳಲ್ಲ ಈ ಸುಹಾಸಿನಿ. ನಿನ್ ಮೇಲೆ ನನಗೆ ಯಾವ ತರ ಸಿಂಪತಿನೂ ಇಲ್ಲ. ಅದು ಗೊತ್ತಿರೋ ವಿಚಾರನೆ ಅಲ್ವಾ? ಗೊತ್ತಿರೋನು ಹೇಳಿದ ಕೆಲಸ ಮಾಡೋದ್ ಬಿಟ್ಟು ಆ ಪರಿಮಳನ ಹಿಂದೆ ಯಾಕೆ ಬಿದ್ದಿದ್ಯಾ? ಅಲ್ಲ, ಅವಳಿಗೆ ಹೆಲ್ಪ್ ಮಾಡೋಂಥದ್ದು ನಿನಗೇನಿದೆ? ನೀವು ನಿಮ್ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ. ಈ ಕಿಶನ್ ಒಂದ್ಸಲ ಸುಪಾರಿ ತಗೊಂಡ್ಮೇಲೆ ಆ ಕೆಲಸನ ಮುಗಿಸ್ತಾನೆ. ಮತ್ತ ಪರಿಮಳ ಯಾಕೆ ಬಂದಿಲ್ಲ ಇಲ್ಲಿಗೆ? ಪಾರ್ಟ್ ಆಫ್ ದಿ ಪ್ಲಾನ್. ನೋಡು, ಪ್ಲಾನು ಸಿಂಪಲ್ ಆಗಿ ಸ್ಟ್ರೇಟ್ ಆಗಿರ್ಲಿ. ಜಾಸ್ತಿ ಶೃಂಗಾರ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಕಪ್ ಮಾಡ್ಕೊಳ್ದೆ ಬರೀ ಪ್ಲಾನ್ ಮಾಡಿದ್ರೆ ಕೆಲಸ ಆಗಲ್ಲ ಮೇಡಮ್. ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು. ಆದ್ರೆ ಆ ವೇದಾಂತ್ ಯಾವಾಗ ಬರ್ಬಾದಾಗ್ತಾನೆ ಅದನ್ನ ಹೇಳು. ಅರೆ, ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಕೈ ಹಾಕಿರೋದು ವೇದಾಂತ್ ವಿಚಾರಕ್ಕೆ. ಅವನ ಬಗ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು.
ಕೆಲಸಕ್ಕೆ ಇನ್ನೂ ಟೈಮ್ ಬೇಕು. ನಾನೆಲ್ಲ ಸ್ಕೆಚ್ ರೆಡಿ ಮಾಡಿದ್ದೀನಿ. ನಾವು ಅನ್ಕೊಂಡಾಗೆ ಆಗ್ಬೇಕು ಅಂದ್ರೆ ಅವಸರ ಮಾಡಬಾರ್ದು. ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿ ತಪ್ಪಿಸ್ಕೊಳಕ್ಕೆ ದಾರಿ ಇಲ್ದೇ ತರ ಮಾಡಿ ಹೊಡಿಬೇಕು. ನಾನು ಈಗ ಅದೇ ಕೆಲಸದಲ್ಲಿದ್ದೀನಿ. ನಾನಿನ್ನ ನಂಬೋದಾ? ವೇದಾಂತನ ಹಾಳು ಮಾಡುವಂತ ಓಪನ್ ಆಗಿ ಹೇಳಿದ್ಮೇಲೆ ನೀವು ನನ್ನ ನಂಬದೆ ಬೇರೆ ದಾರಿನೇ ಇಲ್ಲ. ಡೋಂಟ್ ವರಿ ಮೇಡಮ್, ಯುವರ್ ಸೀಕ್ರೆಟ್ಸ್ ಆರ್ ಸೇಫ್ ವಿತ್ ಮೀ. ಅದು ಅಲ್ಲದೆ ವೇದಾಂತ್ ನನ್ನ ಟಾರ್ಗೆಟ್ ಕೂಡ ಹೌದು. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನನಗೆ ಬೇಲ್ ಯಾರೇ ಕೊಡಿಸಿದ್ರು ನಾನು ಜೈಲಿಂದ ಆಚೆ ಬಂದ್ಮೇಲೆ ನನ್ನ ಫಸ್ಟ್ ಟಾರ್ಗೆಟ್ ವೇದಾಂತೆ ಆಗಿತ್ತು. ಬೇಲ್ ಕೊಡಿಸೋ ಉದ್ದೇಶನೂ ಅದೇ ಆದಾಗ ನನ್ನ ಮೇಲೆ ಡಬಲ್ ಋಣ ಬಂದಂಗಾಯ್ತು. ಋಣ ತೀರಿಸ್ತೀನಿ. ವೈಚಾರಿ, ಅದನ್ನ ಹಾಗೆಲ್ಲ ತಿನ್ನೋದು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಫೋಕ್ ಇಟ್ಕೋಬೇಕು, ರೈಟ್ ಹ್ಯಾಂಡ್ ಅಲ್ಲಿ ಸ್ಪೂನ್. ಹೀಗೆ ಕಟ್ ಮಾಡಿ ತಿನ್ಬೇಕು. ಅರ್ಥಾಯ್ತಾ? ತಿನ್ನೋ ವಸ್ತುನ ಹಾಗೆಲ್ಲ ಕುಕ್ಕಿ ಕುಕ್ಕಿ ತಿನ್ಬಾರ್ದು. ನೀಟಾಗಿ ಹೀಗೆ ತಿನ್ನು. ಅಲ್ಲ, ದೇವ್ರು ನನ್ಗೆ ಇಷ್ಟು ಚೆನ್ನಾಗಿರೋ ಕೈ ಕೊಟ್ಟಿರುವಾಗ ಬೆಂಡಾಕ್ ದೊರೆ ಫೋರ್ಕ್ ಯಾಕೆ? ಹಾಗಾದ್ರೆ ನಿನ್ನ ಟೇಬಲ್ ಮ್ಯಾನರ್ಸ್ ನಾನು ಬ್ರೇಕ್ ಮಾಡೋದಿಲ್ಲ. ನಾನು ಕೈಲಿ ತಿಂತೀನಿ. ಪರಿ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಪರಿ? ಹೇಮ ಮನೆಗೆ ಹೋಗಿದ್ದೆ ರೀ. ಹೊಸ ಚೀಟಿ ಶುರುವಾಗಿದೆ, ಇದು ಬೇರೆ ತರ ನಡೆಯುತ್ತೆ, ಸಾಲನ್ನು ತಗೋಬಹುದು ಅಂತ ಹೇಳಿದ್ಲು. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ, ಗೊತ್ತಾಗ್ಲಿಲ್ಲ. ಅಂದ್ಕೊಂಡೆ ನೀನ್ ಹೀಗೆ ಯಾವ್ದಾದ್ರು ಸಾಲದ ವಿಚಾರವಾಗಿ ಹೋಗಿರ್ತೀಯ ಅಂತ. ನೀನೇನು ಟೆನ್ಷನ್ ಮಾಡ್ಕೋಬೇಡ.
ನಾನು ಒಬ್ರ ಹತ್ರ ಮಾತಾಡಿದ್ದೀನಿ, ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ. ಅಯ್ಯೋ ನೀವು ಚಿಂತೆ ಮಾಡ್ಬೇಡಿ, ದುಡ್ಡಿಗೆ ನಾನ್ ವ್ಯವಸ್ಥೆ ಮಾಡ್ತೀನಿ. 25 ಲಕ್ಷ ಬೇಕಾಗತ್ತೆ ಪರಿ, ಅಷ್ಟು ಹಣನೂ ಹೊಂದಿಸ್ತೀಯಾ? ರೀ ನೀವೆಲ್ಲೂ ಸಾಲ ತರಕ್ ಹೋಗ್ಬೇಡಿ, ನಾನು ಹೇಳಿದ್ನಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ಚಿಂತೆ ಮಾಡ್ಬೇಡಿ, ನೀವು ಆರಾಮವಾಗಿರಿ. ದುಡ್ಡು ನನ್ನ ಕೈಗೆ ಬಂದ ತಕ್ಷಣ ನಿಮ್ಗೆಲ್ಲ ಹೇಳ್ತೀನಿ, ನನ್ನ ನಂಬಿ. ಭಗವಂತ, ನೀನೇ ಯಾರನ್ನು ಕಳಿಸಿ ಅಷ್ಟು ದುಡ್ಡು ಕೊಡಿಸ್ತಾ ಇದೆಯಾ? ನಾನು ಎಲ್ಲೋ ಪೇಪರಲ್ಲಿ ಓದಿದ್ದೆ, 2 ಕಿಡ್ನಿನಲ್ಲಿ 1 ಕೊಟ್ರೆ ಏನೂ ತೊಂದರೆ ಆಗಲ್ಲ, ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತ. ಆ ದುಡ್ಡನ್ನ ನಾವು ತೀರಿಸ್ಬೇಕು ಅನ್ನೋ ಗೋಜಲ್ ಕೂಡ ಇಲ್ಲ. ಆ 30 ಲಕ್ಷ ಆದಷ್ಟು ಬೇಗ ನನ್ನ ಕೈಗೆ ಬಂದು ಯಾವ ತೊಂದರೆನೂ ಇಲ್ಲದೆ ನಮ್ಮಮ್ಮ ಮದುವೆನ ಚೆನ್ನಾಗಿ ನಡೆಯೋ ಹಾಗೆ ಮಾಡಪ್ಪ. Will you just stop it? Waiter! Waiter! ಏನಾಯ್ತು ಸರ್? ಯಾಕ್ರಿ ಮನುಷ್ಯ ಬೇಡ ಬೇಡ ಅಂತ ಹೇಳಿದ್ರು ಗಿಟಾರ್ ಹಿಡ್ಕೊಂಡ್ ಬಂದಿಲ್ಲ ನಿಂತ್ಕೊಂತಾರೆ. ಸಂಗೀತದ ಗಂಧಗಾಳಿ ಕೂಡ ಇದೆ, ಆಗಿಂದ ಬಂದು ಗಪ್ ಗಪ್ ಆಗಿ ಆಡ್ತಿದ್ದಾರೆ. ಅದ ಸರ್, ನನಗೆ ಬಾರ್ಸಕ್ಕೆ ಮಿಸ್ಟರ್, ಅದು ಬಾರ್ಸೋದಲ್ಲ, ನುಡ್ಸೋದು. ಅದೇ ನುಡ್ಸಕ್ಕೆ ಬಿಡದೆ ನನ್ನ ಕಲೆ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನೋಡ್ರಿ, ಹೀಗೆ ಬರೀ ಏನ್ ಹೇಳಿದ್ರು ಉಲ್ಟಾ ಮಾತಾಡ್ತಾರೆ. What the hell is this? ಸಾರಿ ಸರ್, ಅದು ಅವ್ರಿಗೆ ಚಿಕ್ಕ ವಯಸ್ಸಿಂದ ಬಾರಿಸಿ ಅಥವಾ ಅಲ್ಲ ನುಡಿಸಿ ಅಭ್ಯಾಸ, ಅದಕ್ಕೆ ಹೀಗೆ ಆಡ್ತಾರೆ. ಯು ಪ್ಲೀಸ್ ಕಂಟಿನ್ಯೂ. ಸಾರಿ, ಈ ಉಗಾಂಡ ಪ್ರಾಣಿ ಹಿಂದೆ ಬಿಟ್ಬಿಟ್ಟಿದ್ದೆ. ಕಂಗ್ರ್ಯಾಚುಲೇಷನ್ಸ್. ಆಫೀಸ್ ಹೇಗಿತ್ತು? ಅಂತೂ ನಿಮ್ ಡೆಸ್ಟಿನಿನ ನೀವು ರೀಚ್ ಆದ್ರಿ. ಧ್ರುವ ಅವ್ರೆ, ನಿಮ್ ಆಫೀಸ್ ನ ಸೆಕೆಂಡ್ ಇನ್ನಿಂಗ್ಸ್ ಹೇಗಿತ್ತು? ಪ್ಲೀಸ್ ಬೇಗ ಹೇಳಿ, ನಿಮ್ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಾಮನ ಹೇಳಿದ್ರು ಅಯೋಧ್ಯೆ ತರ ಇತ್ತು. ರಾಮ ಎಲ್ಲೆಲ್ಲಿ ಅಂತ ಇರ್ತಾರೆ, ರಾಮ ಸೀತೆ ಜೊತೆ ಇದ್ರು. ಏನ್ ಮಾಡೋದು, ಎಲ್ಲ ನಾನ್ ಪಡ್ಕೊ ಬಂದಿದ್ದು. ತುಂಬಾ ದಿನದ ನಂತರ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ನ ಸುತ್ತಮುತ್ತ ಓಡಾಡ್ಕೊಂಡು ಅವ್ನ ಜೊತೆ ಇರ್ತೀನಿ ಅಂತ ಕನ್ಸ್ ಕಟ್ಕೊಂಡು ಹೋಗಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್. ಧ್ರುವ, ನೀನ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇದೆಯಾ, ಇಷ್ಟೊಂದೆಲ್ಲ ಇರಬಾರ್ದು. ಇವಾಗ ಎಲ್ಲ ನೀನ್ ಅನ್ಕೊಂಡಂಗೆ ಆಗ್ತಾ ಇದೆ. ವೇದಾಂತ್ ಬಾಬಾ ನೀನು ಬೇಗ ಒಂದಾಗ್ಲಿ ಅಂತ ನಾವು ಮನೆಯವರೆಲ್ಲ ಬೇಡ್ಕೊಳ್ತಾ ಇದೀವಿ. ಕಾಲ್ಗೆ ನೇಚರ್ ತಕ್ಕಾಗೆ ರಿಯಾಕ್ಟ್ ಮಾಡ್ತಾ ಇದೆ. ಮೊದ್ಲೆಲ್ಲ ವೇದಾಂತ್ ಬಾಬಾನ ನೋಡೋಕೆ ಆಗ್ತಿರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ದೆ. ಆದ್ರೆ ಇವಾಗ ನಮ್ ಹಳೆ ಮುದ್ಕಿ ಏನೇನೋ ಕಿತಾಪತಿ ಮಾಡಿ ವೇದಾಂತ್ ಬಾಬಾನ ಆಫೀಸ್ ನಲ್ಲೇ ಕೆಲಸ ಮಾಡೋ ಹಾಗೆ ಮಾಡಿದಾಳೆ. ಸ್ವಲ್ಪ ದಿನ ಸಮಾಧಾನ ಮಾಡ್ಕೊ, ವೇದಾಂತ್ ಬಾಬಾನು ನಿನ್ ಹತ್ರ ಮಾತಾಡ್ತಾರೆ. ವೇದಾಂತ್ ಬಾಬಂಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ನಂಗಿಂತ ಚೆನ್ನಾಗಿ ನಿನ್ಗೆ ಗೊತ್ತಲ್ವಾ? ಹಿಂಗ್ ವಿಚಾರ ಮಾಡಿದ್ರೆ ನೀ ಹೇಳ್ತಿರೋದು ನಿಜಾನೇ. ನೀನ್ ನನ್ನ ಆಫೀಸಿಗೆ ಜಾಯ್ನ್ ಆಗಿದ್ಯಾ, ಅದೇ ಖುಷಿಗೆ ನನ್ಗೇನು ಇಲ್ವಾ? ಯೋ, ಒಂದ್ ಪ್ಲೇಟ್ ಪಾನಿಪುರಿನಾದ್ರೂ ಕೊಡ್ಸು. ತಗೋ, ಇದರಲ್ಲಿ 2 ಪ್ಲೇಟ್ ಪಾನಿಪುರಿ ಬರುತ್ತೆ, ಮಿಕ್ಕಿದ್ರೆ ಎಕ್ಸ್ಟ್ರಾ ಪುರಿ ತಿನ್ನು. ಹುಡುಗ
ಹುಡುಗರು ಉದ್ದಾರ ಆಗೋದಕ್ಕೆ ಯಾವ್ದಾದ್ರು ಲಸಿಕೆ ಕಂಡುಹಿಡಿಬೇಕಾಗಿತ್ತು. ದಡ್ಡ ದಡ್ಡ ಹೋಗ್ತಾ ನಾನು ಇನ್ನೂ ಮಿಸ್ ಮಾಡ್ಕೋತೇನೆ ನೀನು. ನಾನು ನಿನ್ನ ಮಿಸ್ ಮಾಡ್ಕೋತೀನ? ಚಾನ್ಸ್ ಇಲ್ಲ, ನಂಗೆ ಅದಕ್ಕೆಲ್ಲ ಟೈಮೇ ಇಲ್ಲ. ಸರ್, ಮ್ಯಾಮ್, ಡಿನ್ನರ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ಮರಿದೆ 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ. ಶೋರ್. ಪಜಾರಿ, ಇವತ್ತಿನ ಡಿನ್ನರ್ ಎಕ್ಸ್ಪೀರಿಯನ್ಸ್ ನ ವರ್ಡ್ಸ್ ಅಲ್ಲಿ ಹೇಳೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಇಂಡೀಡ್ ವೆರಿ ಸ್ಪೆಷಲ್ ಟು ಮೀ. ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೇಗೆ? ತಾನಾನಾ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಹಿಡಿದಿರುವ ಹಾಗೆ. ಅದು ಹೇಗೆ?